ನಮಸ್ಕಾರ ಸ್ನೇಹಿತರೆ, ಜಿ ಪಿ ಹಿಸ್ಟರಿ HSTR ಮತ್ತು ಕ್ರೈಸ್ ಲ್ಯಾಂಡ್ ಸರ್ವೇವರ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ. ಇವತ್ತಿನ ಮೊದಲನೇ ಪ್ರಶ್ನೆ, ಹೃದಯ ಸ್ನಾಯುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪು? ಹೇಳಿಕೆ 1, ಹೃದಯ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು. ಹೇಳಿಕೆ 2, ಹೃದಯ ಸ್ನಾಯುಗಳು ಕೊಳವೆಯಾಕಾರದಲ್ಲಿದ್ದು ಶಾಖೆಗಳಾಗಿ ಒಡೆಯುತ್ತವೆ. 3ನೇದು ಹೇಳಿಕೆ, ಹೃದಯ ಸ್ನಾಯುಗಳು ಒಂದೇ ನ್ಯೂಕ್ಲಿಯಸ್ಸನ್ನು ಹೊಂದಿದೆ. 4ನೇದು ಹೇಳಿಕೆ, ಹೃದಯ ಸ್ನಾಯುಗಳು ಪಟ್ಟೆ ರಹಿತ ಸ್ನಾಯುಗಳು. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಯನ್ನು ನಾನು 9ನೇ ತರಗತಿಯ ಅಂಗಾಂಶಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಹೃದಯ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನು ಜೀವಮಾನವಿಡೀ ತೋರುತ್ತವೆ. ಹಾಗಾಗಿ ಇವುಗಳನ್ನು ಅನೈಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಹೃದಯ ಸ್ನಾಯುಗಳನ್ನು ಅಂದರೆ ನಮ್ಮ ಇಚ್ಛೆಗೆ ಒಳಪಡುವುದಿಲ್ಲ. ಮತ್ತು ಹೃದಯ ಸ್ನಾಯುತಂತುಗಳು ಕೊಳವೆಯಾಕಾರದಲ್ಲಿದ್ದು ಶಾಖೆಗಳಾಗಿ ಒಡೆಯುತ್ತವೆ ಮತ್ತು ಇವು ಒಂದೇ ನ್ಯೂಕ್ಲಿಯಸ್ಸನ್ನು ಹೊಂದಿವೆ. ನೋಡ್ಕೊಳ್ಳಿ ಸ್ನೇಹಿತರೆ, ಈ ಚಿತ್ರದಲ್ಲಿರ್ತಕ್ಕಂಥದ್ದು ಹೃದಯದ ಸ್ನಾಯುಗಳು. ಇವುಗಳು ಸ್ನೇಹಿತರೆ, ಈ ಸ್ನಾಯುಗಳಲ್ಲಿ ಪಟ್ಟೆಗಳು ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಈ ಹೃದಯ ಸ್ನಾಯುಗಳಿಗೆ ಸಂಬಂಧಿಸಿದಂತೆ ಹೃದಯ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು ಸರಿ. ಹೃದಯ ಸ್ನಾಯುತಂತುಗಳು ಕೊಳವೆಯಾಕಾರದಲ್ಲಿದ್ದು ಶಾಖೆಗಳಾಗಿ ಒಡೆಯುತ್ತವೆ, ಇದು ಸರಿ. ಹೃದಯ ಸ್ನಾಯುಗಳು ಒಂದೇ ನ್ಯೂಕ್ಲಿಯಸ್ಸನ್ನು ಹೊಂದಿದೆ, ಇದು ಸರಿ. ಆದರೆ ಹೃದಯ ಸ್ನಾಯುಗಳು ಪಟ್ಟೆ ರಹಿತ ಸ್ನಾಯುಗಳು ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇವು ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆಗಳನ್ನು ಹೊಂದಿರುತ್ತವೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕೇವಲ 4 ಮಾತ್ರ ಸರಿಯಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.